ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಜಯದಶಮಿ. ಸೊ ಇವತ್ತು ಬೆಳಗ್ಗೆ ಎಲ್ಲ ಪೂಜೆ ಆಯಿತು. ಈಗ ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಬೋರ್ ಪೂಜೆ ಮತ್ತು ನಮ್ಮದು ಹೊಸ ಮನೆ ಇದೆ ತೋಟದಲ್ಲಿ. ಸೊ ಆ ಮನೆದು ಇವತ್ತು ಗೃಹ ಪ್ರವೇಶ ಮಾಡೋಣ, ಹಾಲುಕ್ಸೋಣ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈಗ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲೇ ಎಲ್ಲರಿಗೂ ಕೊಡೋದಕ್ಕೆ ಅಂತ ಸ್ವಲ್ಪ ಸ್ವೀಟು, ಮಿಕ್ಸ್ಚರು ಮತ್ತು ಕಡಲೆಪುರಿ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಸ್ವೀಟ್ ಅಂಗಡಿಗೆ ಬಂದಿದ್ದೀವಿ. ಸೊ ನೋಡ್ಬೋದು, ನನ್ನ ಮಗಳಿಗೆ ಇಷ್ಟ ಆಗಿರೋ ಅಂಥ ಸ್ವೀಟೇ ತೊಗೊಂಡಿದ್ದೀನಿ. ಈಗ ಊರಿಗೆ ಬಂದ್ವಿ. ಈಗ ಮುನಿಯಪ್ಪನಿಗೆ ಫಸ್ಟು ಪೂಜೆ ಮಾಡಿ, ದೇವಸ್ಥಾನ ಎಲ್ಲ ಅತ್ತೆ ಕ್ಲೀನ್ ಮಾಡಿದ್ದಾರೆ. ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಮಿಷಿನ್ ಮನೆ ಪೂಜೆ ಮಾಡೋಣ ಅಂತ ಬೋರು ಪೂಜೆ ಮಾಡಬೇಕು. ಇವತ್ತು ದಿನ ಚೆನ್ನಾಗಿರೋದ್ರಿಂದ ವಿಜಯದಶಮಿ ಯಾವ ಟೈಮಿಂಗ್ಸಲ್ಲಿ ಬೇಕಾದರೂ ಮಾಡ್ಬೋದು. ಇಂಥದ್ದೇ ಟೈಮಿಂಗ್ಸಲ್ಲಿ ಪೂಜೆ ಮಾಡಬೇಕು ಅಂತ ಏನಿಲ್ಲ. ಇದೇ ನಮ್ಮ ಹೊಸ ಮಿಷಿನ್ ಮನೆ. ಮುನಿಯಪ್ಪನ ದೇವಸ್ಥಾನ ಎಲ್ಲ ಈಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಹೂವು ಮುಡಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಮಾಡೋಣ ಅಂತ. ಸ್ಮೈಲ್ ಮಾಡಿ. ಹಾಯ್ ಹಾಯ್ ಮಾಡಿ. ಹಾಯ್. ಎಲ್ಲೆಲ್ಲೋ ಇಡಬೇಡ, ಇಲ್ಲಿ ಎಲೆ ಮೇಲೆ ತೆಗ್ದು ಅಡಿಕೆ ಇಕ್ಕವ, ಎಲೆ ಮೇಲೆ ನೀರು ಹಾಕಿ. ಮಂಗಳಾರತಿ ಕೊಡಿ. ಮಂಗಳಾರತಿ ಕೊಡಿ ಆಡಿಯನ್ಸ್ಗೆ. ನೀವು ತಗೊಳ್ಳಿ. ಮಾಡ್ತೀನಿ, ಪೂಜೆ ಮಾಡ್ತೀನಿ. ಈಗ ಮುನಿಯಪ್ಪನ ಪೂಜೆ ಎಲ್ಲ ಮುಗಿಸಿದ್ವಿ. ಈಗ ಅಲ್ಲಿ ಮನೆ ಪೂಜೆ ಮಾಡಬೇಕು. ಎಲ್ಲ ರೆಡಿ ಮಾಡ್ತಿದ್ದಾರೆ. ನಮ್ಮ ನಾದಿನಿ ಅಲ್ಲೆಲ್ಲ ದೇವ್ರ ಫೋಟೋ ಇಟ್ಟು ದೇವರಿಗೆಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಇಲ್ಲಿ ಪೂಜೆ ಮುಗಿಸಿ ಆಮೇಲೆ ಇದ್ರ ತೀರ್ಥ ತಗೊಂಡೋಗಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಈಗೆಲ್ಲ ಮಾಡ್ತಾಯಿದ್ದೀವಿ. ಇವತ್ತು ಕರೆಂಟ್ ಇದೆ. ಸೊ ನೀವು ಬಂದಿದ್ದೀರಾ? ಬೆಳಗ್ಗೆನೇ ಬಂದು ಅತ್ತೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಹೋಗಿದ್ದಾರೆ. ಹಸ್ಬೆಂಡ್ ಈಗ ಎಲ್ಲ ಬಾಗಿಲಿಗೆ ತೋರಣ ಕಟ್ತಾ ಇದ್ದಾರೆ. ತೋರಣ ಕಟ್ಟಿದ್ರೆ ಒಂಥರ ತುಂಬ ಚೆನ್ನಾಗಿ ಒಂಥರ ಕಳೆ ಅನಿಸುತ್ತೆ. ಸೊ ಈಗ ಬಾಳೆಕಂದೆಲ್ಲ ರೆಡಿ ಮಾಡಿದ್ದಾರೆ ಮಾವ. ನಮ್ಮ ಸೀಬೆ ಗಿಡದಲ್ಲಿ ಎಷ್ಟು ಸೀಬೆಕಾಯಿಗಳು ಬಿಟ್ಟಿದೆ ನೋಡಿ. ಇನ್ನು ಚಿಕ್ಕ ಗಿಡ ಆದ್ರೂ ಎಷ್ಟೊಂದು ಬಿಡ್ತಾ ಇದೆ. ಸೊ ಈಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ 1 by 1. ಎಲ್ಲ ಹೂವೆಲ್ಲ ಮುಡಿಸಿ ಪೂಜೆ ಮಾಡಿದ್ದೀವಿ. ಇಲ್ಲೂ ಎಲ್ಲ ರೆಡಿ ಮಾಡಿದ್ದೀವಿ. ಬೋರ್ಗೂ ಎಲ್ಲ ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಎಲ್ಲ ತೊಳೆದು ಪೂಜೆ ಆಗಿದೆ. ಒಳಗೆಲ್ಲ ನೋಡ್ತೀನಿ ಅಂತ ಅಂದ ಬಂದೆ ಎಲ್ಲ ನೋಡಿ ಹೋಗ್ಲಿ ಬಿಡು ದಿವಸ ಅಲ್ಲಿ ಹೋಗಿ ನೋಡ್ಬಿಟ್ಟು ನಿಮ್ ಹಲೆ ಓಡ್ಲಿಲ್ವಾ? ಇದೇ ನಮ್ಮ ಹೊಸ ಮನೆ, ಮಿಷಿನ್ ಮನೆ. ಇದನ್ನೇ ಪೂಜೆ ಇವತ್ತು ಹಾಲುಕ್ಸ್ಬೇಕು. ಪೂಜೆ ಎಲ್ಲ ಆಯ್ತು. ಈಗ ಮತ್ತೆ ಮಾವ ಮಾಡ್ತಾ ಇದ್ದಾರೆ ಪೂಜೆ. ನಾನು ಕರೆಂಟ್ ಸ್ಟವ್ ತೊಗೊಂಡು ಹೋಗಿದ್ದೆ. ಕರೆಂಟ್ ಇದ್ದರೆ ಅದರಲ್ಲೇ ಹಾಲು ಉಗ್ಸೋಣ, ಇಲ್ಲಾಂದರೆ ಒಲೆ ಹಚ್ಕೊಳ್ಳೋಣ ಅಂತ ಹೇಳಿ. ಕರೆಂಟ್ ಇತ್ತು ಇವತ್ತು. ಸೊ ಹಾಗಾಗಿ ಈಗ ಕರೆಂಟ್ ಸ್ಟವಲ್ಲೇ ಹಾಲು ಉಗ್ಸೋದಕ್ಕೆ ಇಟ್ಟಿದ್ದೀವಿ. ಎಲ್ಲರೂ ಬಂದಿದ್ದಾರೆ ಆಲ್ರೆಡಿ. ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನೂ ಆಯಿತು. ಪೂಜೆ ಆದಮೇಲೆ ಹಾಲು ಉಗ್ಸ್ತಾ ಇದ್ದೀವಿ. ಹಾಲೆಲ್ಲ ಉಗ್ಸಾದ್ಮೇಲೆ ಗೋಪೂಜೆ ಮಾಡಬೇಕಲ್ವಾ. ಹಾಗಾಗಿ ಇಲ್ಲೇ ಹೊಲದಲ್ಲಿ ಹಸು ಮೇಯ್ತಾ ಇತ್ತು ನಮ್ಮದೇ. ಹಾಗಾಗಿ ನಮ್ಮ ಮಾವ ಈಗ ಹೋಗಿ ಹಸು ಇಟ್ಕೊಂಬರಕ್ಕೆ ಹೋಗಿದ್ದಾರೆ. ರಾಗಿ ಪೈರೆಲ್ಲ ಹಚ್ಚ ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಳ್ಳಿ ವೈಬೇ ಒಂಥರ ಚೆನ್ನಾಗಿರುತ್ತೆ, ಖುಷಿ ಅನಿಸುತ್ತೆ ನೋಡೋದಕ್ಕೆ. ಏನು ಮಾಡಲ್ಲ ಹಾಗೆ. ಬಾಯ್ ಕಡೆ ಮೋನ
ಹಸುವು ಬರೋದಕ್ಕೇ ಬೆದರುತ್ತಾ ಇತ್ತು, ಯಾಕಂದರೆ ನಾವು ತುಂಬ ಜನ ಇದ್ವಲ್ಲ ನೋಡಿಬಿಟ್ಟು ಮತ್ತು ಹಾಡೆಲ್ಲ ಹಾಕಿದ್ವಿ. ಹಾಗಾಗಿ ನಮ್ಮ ಮಾವ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾರೆ. ನಮಗೆ ಪೂಜೆ ಮಾಡೋಕ್ಕೂ ಭಯ ಆಗ್ತಿದೆ, ಅದೆಲ್ಲಿ ಕೊಂಬಲ್ಲಿ ಹೀಗೆ ಅಂದ್ಬಿಡುತ್ತೋ ಅಂತ ಹೇಳಿ. ಹಾಗಾಗಿ ನಾನು ನಮ್ಮ ನಾದಿನಿ ಇಬ್ಬರೂ ಪೂಜೆ ಮಾಡ್ತಾ ಇದ್ದೀವಿ. ಏನು ಮಾಡಲ್ಲ ಏನಾಗಲ್ಲ. ಮುಗಿ ಇಲ್ಲಿ ಇನ್ನ ಬಾ ಹತ್ತತ್ರ ಸಣ್ಣ ಮಾಡ್ಕೊ ಒಳಗಡೆ ಗಂಧ ಹಾಕ್ಬೇಕಂತ ಒಳಗಡೆ ಹೋಗಿ ಗಂಧ ಹಾಕ್ಬೇಕು. ಗಂಜಲನೋ ಸಗಣಿನೋ ಒಳಗಡೆ ಹಾಕ್ಬೇಕು. ಇದಕ್ಕೆ ಅದಕ್ಕಂತ ನೀನು ಅದನ್ನ ಆಫ್ ಮಾಡ್ಬೇಕಪ್ಪ. ಹಂಗೆ ಮುಂದಕ್ಕೆ ಬಾ ಬಾ ಇದು ಮಾಡ ಅದ್ರ ಬಾ ಬಾ ಹಾಂ ಬರ್ತದೆ. ಏ ಒದ್ದತ್ ನೀನು ನಂಗೆ ಮಾಡ್ತಾರ. ಈಗ ಆರಾಮ ಓಡಾಡ್ತಾರೆ ಈಗ ಹೋಯ್ತು ಬಿಡು. ಹೆದರ್ಕತ್ತ ಇನ್ನೊಂಚೂರು ಹಿಂಗೆ ಬನ್ನಿ, ನೀವು ಈ ಕಡೆಗೆ ಬನ್ನಿ. ಹೌದು ಗಿಡಗಳ ಇಲ್ಲ ಆಚೆಗೆ ಬಂದ್ಬಿಟ್ಟು ಅದಕ್ಕೆ ಉಳಿಸ ಪರಮಾತ್ಮ ತಂದೆ ಹಿಂಗೆ ಕಾಯಿ ಹೊಡಿತೀನಿ. ಓ ಆ ಲುಕ್ಕಿ ಕೆಳಗೆ ಬಂದೇ ಬಿಡ್ತು ಫುಲ್ಲು. ಹಾಲೆಲ್ಲ ಉಗ್ಸಾಗಿದೆ, ಪೂಜೆ ಆಯಿತು, ಹಸು ಎಲ್ಲ ಬಂದಾಯಿತು ಒಳಗೆ. ಇಲ್ಲೆಲ್ಲ ಸಿಡಿದಕ್ಕೆ ಅದು 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 ಇನ್ನೊಂದು ಚೂರು ಮುಂದೆ ಅದು 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 ಹೊಸ ಸಿಮೆಂಟ್ ಅಲ್ವಾ, ಹಂಗೆ ಕಚ್ಕತ್ತ ಸರ್. ಬೇಡ ಬಿಡವ, ನೆಲಕ್ಕೆ ಇಟ್ಬಿಟ್ಟು ಕರ್ಪೂರ ಹಚ್ಬಿಡಿ ನೆಲದಲ್ಲಿ ಅಷ್ಟೇ. ಮೊನ ತಗೊಂಡೋಗಿ ಬೇಡ ಅಂತೂ ಅಜ್ಜಿ ಬಿಡು. ವಿಡಿಯೋ ಮಾಡ್ತಿದೀವಿ ಯಾಕೆ. ಅವಳಿಗೇನೆ ಎಲ್ಲ ಇನ್ನೆಲ್ಲ ಇನ್ನ ಈಗ ಪೂಜೆ ಎಲ್ಲ ಮುಗಿಸಾಯಿತು. ಹಾಲು ಉಗ್ಸಿದ್ವಲ್ಲ, ಅದೇ ಹಾಲಲ್ಲಿ ಕಾಫಿ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಈಗ ನಾನು ಕಾಫಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಏನೋ ಹೊಲದತ್ರ ಒಂದು ಪುಟ್ಟ ಮನೆ ಕಟ್ಕೊಂಡು ಅದರಲ್ಲಿ ಬಂದಾಗ ಹೋದಾಗ ಒಂದು ಕಾಫಿ ಮಾಡ್ಕೊಂಡು ಕುಡಿಬೋದು, ಅಥವಾ ಏನಾದರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೂ ಒಂದು ಜಾಗ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಶಿಶುವಿಗೆ ಸಾಕಾಗ್ಬಿಟ್ಟದ ಒಂದೇ ದಿನಕ್ಕೆ ವ್ಯಾಪಾರ ಮಾಡಿ. ಹಿಂಡನ್ನು ತಿಂದಂಗೆ ವ್ಯಾಪಾರ ಮಾಡ್ತಾರೆ. ಪೂಜೆ ಎಲ್ಲ ಆದಮೇಲೆ ನಾನು ನಮ್ಮ ನಾದಿನಿ, ಅತ್ತೆ, ಮಕ್ಕಳು ಎಲ್ಲ ಕೂತ್ಕೊಂಡು ಇಲ್ಲೇ ಮಾತಾಡ್ತಾ ಇದ್ವಿ. ನನ್ನ ಮಗಳು ಮಲಗಿದ್ದಾಳೆ. ನಾನು ರಂಗೋಲಿ ಬಿಟ್ಟಿದ್ದೇನೆ. ಐ ಲವ್ ದಿಸ್ ರಂಗೋಲಿ. ಥ್ಯಾಂಕ್ ಯು ಎವ್ರಿವನ್. ನನ್ನ ಮಗಳು ಅವಳಿಗೆ ಬಂದಂಗೆ ಪುಟಾಣಿ ರಂಗೋಲಿ ಬಿಟ್ಟು, ಈ ರಂಗೋಲಿ ಬಿಟ್ಟಿರೋದು ನಾನು ಅಂತ ಎಲ್ಲ ಹೆಸರು ಬರೆದು ತುಂಬ ಚೆನ್ನಾಗಿ ಮಾಡಿದ್ದಾಳೆ.
ಇಲ್ಲಿ ಪಪ್ಪಾಯ ಗಿಡ ಹಾಕಿದ್ದೀವಿ. ಇಲ್ಲೆಲ್ಲೋ ನಾವು ಹೊಲದ ಹತ್ರ ಹೋಗ್ಬೇಕಾದ್ರೆ ಒಂದು ತಿಪ್ಪೆ ಮೇಲೆ ಬೆಳೆದಿತ್ತು, ಆ ಗಿಡ ಕಿತ್ಕೊಂಡು ಹಾಕಿದ್ದೀವಿ. ಸೊ ಅದು ನೋಡಿ ಇವಾಗ ಕಾಯಿ ಬಿಟ್ಟಿದೆ, ತುಂಬ ಚೆನ್ನಾಗಿ ಬಿಟ್ಟಿದೆ. ಪೂಜೆ ಎಲ್ಲ ಮುಗೀತು, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಪೂಜೆ ಸಾಮಾನು ತೊಗೊಂಡು ಬಂದಿದ್ದೆಲ್ಲನೂ ಇಟ್ಕೊಂಡು. ನಮ್ಮ ಮನೆಯವ್ರು ನೋಡಿ ಅಲ್ಲಿ. ಸೊ ಸ್ಲಿಪ್ಪರೇ ಹಾಕ್ಕೊಳ್ಳಿಲ್ಲ, ಮರ್ತ್ಕೊಂಡು ಹೋಗ್ತಾ ಇದ್ದೀನಿ. ಪೂಜೆ ಸಾಮಾನೆಲ್ಲ ಕಾರಲ್ಲಿ ಇಟ್ಟು ಈಗ ನಡ್ಕೊಂಡೇ ಹೋಗೋಣ ಅಂತ ಅತ್ತೆ, ನಾನು, ಮಗಳು ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ಬಿಸಿಲು ಇರಲಿಲ್ಲ, ತುಂಬ ತಣ್ಣಗೆ ತಂಪಾಗಿತ್ತು. ಸಂಜೆ ಈಗಾಗಲೇ 5:30 ಆಗ್ತಿದೆ. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಇವತ್ತು ದೇವಸ್ಥಾನದಲ್ಲಿ ಬನ್ನಿ ಮರ ಕಡಿತಾರೆ. ಸೊ ಹಾಗಾಗಿ ಅಲ್ಲಿ ಪೂಜೆ ಇತ್ತು ಅಂತ ಹೇಳಿಬಿಟ್ಟು, ಈಗ ಮೈಸೂರಲ್ಲಿ ವಿಜಯದಶಮಿ ನಡೀತಾ ಇದೆಯಲ್ವಾ, ಸೊ ಅಲ್ಲಿ ಬನ್ನಿ ಮರದ ಹತ್ರ ಹೋಗಿ ಎಲ್ಲ ಮಾಡ್ತಾರಲ್ವ. ಸೊ ನಮ್ಮೂರಲ್ಲೂ ಅಷ್ಟೇ ಬನ್ನಿ ಮರ ಕಡಿಯೋವಂಥದ್ದು ಪೂಜೆ ಮಾಡ್ತಾರೆ. ಆಯುಧಗಳನ್ನೆಲ್ಲ ಪೂಜೆ ಮಾಡಿ, ಬಾಳೆ ಕಂಬ ಮತ್ತು ಬನ್ನಿ ಮರದ್ದು ಒಂದು ಕೊಂಬೆ ತಂದು ಅಲ್ಲಿ ದೇವ್ರ ಮುಂದೆ ಸಿಗಿಸಿ ಅದನ್ನು ಬನ್ನಿ ಮರ ಮಂಟಪ ಕಡಿಯೋದು ಅಂತ ಹೇಳಿ ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಪ್ರತಿ ವರ್ಷವೂ ಈ ರೀತಿ ಒಂದು ಪದ್ಧತಿ ಇದೆ ಇಲ್ಲಿ ಊರಲ್ಲಿ ಮಾಡೋವಂಥದ್ದು. ಸೊ ಇವಾಗ ನಾವು ಅಲ್ಲಿ ಬಂದಿದ್ದೀವಿ. ಪ್ರಸಾದ ಎಲ್ಲ ಕೊಟ್ಟರು, ಪ್ರಸಾದ ಎಲ್ಲ ತಿಂದು ಈಗ ಆಲ್ರೆಡಿ ಫುಲ್ಲು ಮಳೆ ಬರೋ ಥರ ಫುಲ್ಲು ಮೋಡ ಆಗಿಬಿಟ್ಟಿದೆ. ಹಾಗಾಗಿ ನಾವು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಈಗ ಆಲ್ರೆಡಿ 6 ಗಂಟೆ ಆಗ್ತಾಯಿದೆ ಟೈಮು. ಈ ಸತಿ ತುಂಬ ಲೇಟ್ ಆಗಿದೆ ಪೂಜೆ ನಡೆಯುವಂಥದ್ದು. ಆಗಲೇ ಸಣ್ಣದಾಗಿ ಮಳೆನೂ ಬಂತು, ಹಾಗಾಗಿ ಎಲ್ಲ ಬಂದು ಇಲ್ಲಿ ಒಳಗಡೆ ನಿಂತಿದ್ದೀವಿ ನಾವು. ಪುರೋಹಿತರು ಇಲ್ಲಿ ಬಾಳೆಕಂದು ಮತ್ತು ಬನ್ನಿ ಮರದ್ದು ಒಂದು ಕೊಂಬೆ ಇಟ್ಟಿದ್ದಾರಲ್ವ ದೇವಸ್ಥಾನ ಮುಂದೆ ನೋಡಿ, ಇದು ಇಟ್ಟಿರೋ ಅಂಥದ್ದು. ಅದಕ್ಕೆ ಬಿಲ್ಲು ಬಾಳೆಗಳನ್ನೆಲ್ಲ ಹೊಡಿತಾರೆ. ಅದೆಲ್ಲ ಒಂದು 3 ಸತಿ ಮಾಡಾದಮೇಲೆ ಪೂಜೆ ಮುಗಿಸಿ ಆಮೇಲೆ ಎಲ್ಲರಿಗೂ ಬನ್ನಿ ಮರದ್ದು ಎಲೆ ಇರುತ್ತಲ್ವ ಅದನ್ನು ಕಿತ್ಕೊಂಡು ಹೋಗಿ ಮನೇಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿ, ಸೊ ಲಾಸ್ಟಲ್ಲಿ ಬನ್ನಿ ಮರ ಕಡ್ದಾದ್ಮೇಲೆ ಅದರ ಎಲೆಗಳನ್ನೆಲ್ಲ ತೊಗೊಂಡು ಹೋಗಿ ಮನೇಲಿ ಇಟ್ಕೊತಾರೆ. ತಿರ್ಗಾ ಮಳೆ ಸ್ಟಾರ್ಟ್. ದೇವಸ್ಥಾನಕ್ಕೆ ಬಂದು ಎಲ್ಲ ಜನ ಹೊರಗಡೆ ಇದ್ದಾರೆ, ಈ ಖಾಲಿ ಇದೆ. ಪೂಜೆ ಎಲ್ಲ ಮುಗೀತು, ಈಗ ಹೊರಗಡೆ ಬಂದ್ವಿ. ನೋಡಿ ಬಾಳೆಕಂದನ್ನು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಬನ್ನಿ ಮರದ ಎಲೆಗಳನ್ನು ಎಲ್ಲ ಕಿತ್ಕೊಂಡಿದ್ದಾರೆ. ಸೊ ಅದು ಮನೇಲಿ ಇಟ್ಟರೆ ತುಂಬ ಒಳ್ಳೆಯದಂತೆ ಬನ್ನಿ ಮರದ ಎಲೆನ. ಸೊ ಹಾಗಾಗಿ ಇವಾಗ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬರ್ತಾ ಇದ್ದೀವಿ. ನಾವು ಮನೆಗೆ ತೊಗೊಂಡು ಬಂದಿದ್ದೀವಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಜಯದಶಮಿ, ನಮ್ಮ ತೋಟದ ಮನೆ ಗೃಹ ಪ್ರವೇಶ ಈ ರೀತಿ ಇತ್ತು. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಹೋಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.